ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಏನು ಚಳಿ ಇದೆ, ಚಳಿಗಾಲ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದಿಲ್ಲ ಅಂದರೆ ದಿನ ಸ್ಟಾರ್ಟ್ ಆಗೋದೇ ಇಲ್ಲ ನಂದಂತೂ. ಸೊ ಇವತ್ತು ಮನೆ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕು. ಸ್ವಲ್ಪ ಕೆಲಸಗಳಿದೆ. ಇವತ್ತು ಡಿ ಮಾಡ್ಕೋಬೇಕು, ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ತಾಯಿಗೂ ಏನು ಕೊಲೆ ಮಾಡಕ ಇದು ಮಾಡಿದ್ದಾಯ್ತು. ಶುರುವಾಯ್ತು ಮತ್ತೆ ಹೇಳ್ಕೊಡಂಗೆ ಹೇಳ್ಕೊಡ್ಕೊರೋ. ಇರೋದು ಓವರ್ಲೋಡ್ ವಾಹನಗಳಿಗೆ ದಂಡ. ಅಂದ್ರೆ ಏನ್ ಹೇಳೋ. ಇನ್ನು ಹಳೆಯದು ಮಿಕ್ಸಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಹಾಗೆ ಇಟ್ಟಿದ್ದೆ. ನನ್ನ ಹಸ್ಬೆಂಡ್ ಹೇಳಿ ಹೇಳಿ ಸಾಕಾಯಿತು, ಯಾರಾದರೂ ಬಂದರೆ ಹಾಕ್ಬಿಡು ಅಂತ. ಸೊ ನಾನು ಹಾಕೇ ಇರಲಿಲ್ಲ. ಹಾಗಾಗಿ ಮನೆ ಹತ್ರನೇ ಇವತ್ತು ಸಂಡೇ ಖಾಲಿ ಬಾಟ್ಲವ್ರು ಬಂದಿದ್ದರು. ಸೊ ಹಾಗಾಗಿ ಎಲ್ಲನೂ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಬೈತಾ ಇದ್ದೆ. ಅವೆಲ್ಲ ಇರೋ ಹೊಸವು, ಇವೆಲ್ಲ ಏನಕ್ಕೆ ಸುಮ್ಮನೆ ಎಲ್ಲ ಇಕ್ಕ ಅಂಗಡಿ ಇರ್ತೀಯಾ? ಇದು ಹೊಸದು ಇದ್ಲ ಇಟ್ಟಿಕೋ, ಅದೆಲ್ಲ ಇಡು ಬಾಕ್ಸಲ್ಲಿ. ಎರಡು ಗಂಟೆಗೆ ಬರ್ತಾರಂತೆ ಕರೋ. ಎರಡು ಅಷ್ಟಾಗ ಹೋಗಿ ಬಂದ್ಬಿಡ್ಬೇಕು. ಗೋಡನಿಂದ ಮಾಡಿದ್ದೀನಿ. ಫೈನಲಿ ಈ ಹಳೆ ಐಟಮ್ಸ್ ಹಾಕೋದಕ್ಕೆ ಕಾಲ ಕೂಡಿ ಬಂತು ಅಂತ ಅನಿಸುತ್ತೆ. ಬಿಕಾಸ್ ಅರೌಂಡ್ ಒಂದು 3-4 ಮಂತ್ಸಿಂದನೇ ಹೇಳ್ತಿದ್ರು ಹೊರಗಡೆ ಎತ್ಕೊಂಡೋಗಿ ಹಾಕ್ಬಿಡು, ಗಾಡಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು. ನಾನು ಹೋಗೇ ಇರಲಿಲ್ಲ. ಸೊ ಎತ್ಕೊಂಡೋಗಿ ಇವತ್ತು ಹಾಕೋಣ, ನಾಳೆ ಹಾಕೋಣ, ಹಾಗೇ ಟೈಮ್ ಹೋಗ್ತಾಯಿತ್ತು. ಹಸ್ಬೆಂಡು ಹೇಗೋ ಮನೆಗಿದ್ರಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಖಾಲಿ ಬಾಟ್ಲವರು ಮನೆ ಹತ್ರನೇ ಬಂದಿದ್ದರು ಅಂತ ಹೇಳ್ಬಿಟ್ಟು ಸೊ ಹಾಕ್ಬಿಟ್ರು. 2 ಜಾರು ಅಂದರೆ ಹಳೆ ಜಾರು, ಒಂದು ಮಿಕ್ಸಿ ಮತ್ತು 2 ಸ್ಟವ್ ಇತ್ತು. ಅಷ್ಟಕ್ಕೆ ಬರೀ 200 ರೂಪಾಯಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನಾಗಿದ್ದರೆ 500 ರೂಪಾಯಿ ಇಸ್ಕೊಳ್ತಾಯಿದ್ದೆ. ಅವ್ರನ್ನ ಕೇಳಿದ್ರೆ ಅದರೆಲ್ಲ ಗ್ಲಾಸ್ ಪೀಸು, ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ 200 ಕೊಟ್ಟರು. ಇನ್ನೇನು ಮಾಡೋದು, ಮನೆಯಲ್ಲಿ ಐಟಮ್ ಖಾಲಿ ಆದರೆ ಸಾಕು ಅಂತ ಹಸ್ಬೆಂಡ್ ಎಷ್ಟೋ ಒಂದು ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಸ್ಕೊಂಡ್ರು. ಅದಾದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಸೊ ಅದೇ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇ ಒಂದು ಚಿಕ್ಕ ವಸ್ತು ಬಂದ್ರೂ ಮನೆಗೆ ಆಗೋವಂಥ ಖುಷಿನೇ ಬೇರೆ. ಸೊ ಮೊನ್ನೆ ಹೋಗಿ ವಾಷಿಂಗ್ ಮಿಷಿನು ಮತ್ತು TV ಆರ್ಡ್ರ್ ಮಾಡಿ ಬಂದಿದ್ವಿ. ಇವತ್ತು ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಅಷ್ಟರಲ್ಲಿ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರಬೇಕು. 2 o'clock ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬೇಗ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಟೆಂಪಲ್ಗೆ ಹೋಗಬೇಕು. ಮನೇಲಿ ಕೆಲಸ ಮಾಡಿ ಪೂಜೆ ಮಾಡಿ ಲೇಟ್ ಆಯಿತು. ಗಾಡಿ ಪಂಚರ್ ಕೂಡ ಆಗಿತ್ತಲ್ವ. ನನಗೆ ಹಸ್ಬೆಂಡ್ ಪಂಚರ್ ಹಾಕ್ಸ್ಕೊಂಡ್ಬರ್ಬೇಕಾದ್ರೆ ತಿಂಡಿ ತತ್ತೀನಿ, ಕೆಲಸ ಎಲ್ಲ ಮಾಡ್ಕೊಂಡು ರೆಡಿಯಾಗಿರಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮನೇಲೆಲ್ಲ ಕೆಲಸ ಮಾಡ್ಕೊಂಡು ರೆಡಿ ಆದೆ. ತಿಂಡಿಗೆ ಇವತ್ತು ಸೊ ಇಡ್ಲಿ ಮತ್ತು ಮಶ್ರೂಮ್ ಪಲಾವ್ ಮತ್ತು ಪುಳಿಯೋಗರೆ ತಂದಿದ್ದಾರೆ. ಹಸ್ಬೆಂಡ್ ಪುಳಿಯೋಗರೆ ತಿಂತಾರೆ, ನಾನು ಅದೇ ಮಶ್ರೂಮ್ ಬಿರಿಯಾನಿ ಮತ್ತು ಇಡ್ಲಿ ತಿನ್ಕೊಂಡು. ಹೇಗಿದೆ ಚಿನ್ನು? ಸೂಪರ್, ಚೆನ್ನಾಗಿದೆಯಾ? ಎಲ್ಲ ತಿನ್ನಬೇಕು. ತಿಂಡಿ ತಿಂದ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ರೆಡಿ ಆಗಿದ್ದೀವಿ. ಟೈಮ್ ಬಂದು 11:30 ಆಗೋಯಿತು ಆಲ್ರೆಡಿ. ಸೊ ಈಗ ಹಸ್ಬೆಂಡ್ ಆಟೋ ಪಾರ್ಕಿಂಗ್ ಮಾಡಿದ್ರಲ್ಲ, ಅಲ್ಲಿಂದ ಎತ್ಕೊಂಬರಕ್ಕೆ ಹೋಗಿದ್ದಾರೆ. ಹೋಗ್ಬೇಕೀಗ. ಬಿಡು ಮನೆ ಕಿವಿ ಮುಟ್ತಾ ಇರಬೇಡ. ಹೇಗಿದೆ ಇವತ್ತಿನ ಔಟ್ಫುಟ್ ನಮ್ಮಿಬ್ರದ್ದು? ಯಾರದು? ಇಬ್ಬರದು ಚೆನ್ನಾಗಿದೆಯಾ ಅಥವಾ ಒಬ್ಬರು ಚೆನ್ನಾಗಿದೆ ಅಂತ ಹಾಕಿ. ಸೊ ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು, ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನನ್ನ ತಮ್ಮನ ಪಾಪು ನಾವು ಹೋಗ್ತಾ ಇದ್ರೆ ಪಾಪ ಅಳ್ತಾ ಇದ್ದ. ಸೊ ಬೇಜಾರಾಯಿತು ನನಗೆ, ಕರ್ಕೋಬೋದಾಗಿತ್ತು. ಬಟ್ ಬಿಸಿಲು, ಹಸ್ಬೆಂಡು ಬೇಡ ಮತ್ತು ಹತ್ರ ದೇವಸ್ಥಾನ ದರ್ಶನ ಮಾಡೋಕ್ಕಾಗೋದಿಲ್ಲ, ಇಷ್ಟು ದೂರಿಂದ ಹೋಗ್ತೀವಿ ಅಂತ ಹೇಳಿದ್ರು. ಅದೊಂದು ಆದರೆ ಇನ್ನು ಬೆಟ್ಟ ಹತ್ತಬೇಕಲ್ವ, ಬಿಸಿಲಲ್ಲಿ ಎತ್ಕೊಂಡು ಹತ್ತಕ್ಕಾಗೋದಿಲ್ಲ, ನಾವು ಹತ್ತೋಕ್ಕೆ ಕಷ್ಟ, ಇನ್ನು ಮಕ್ಕಳನ್ನ ಹಿಡ್ಕೊಂಡು ಹತ್ತೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂದರು.
ಹಾಗಾಗಿ ಕರ್ಕೊಂಡು ಹೋಗಲಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಸೊ ಇನ್ನು ತಂಗಿ ಮನೆಯಿಂದ ನನಗಿಷ್ಟ ಅಂತ ಹೇಳ್ಬಿಟ್ಟು ಚೇಪೆಕಾಯಿ ತಂದಿದ್ಲು. ಸೊ ಹಾಗಾಗಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಆದ್ಯನಿಗೆ ಚೇಪೆಕಾಯಿ ಅಂದರೆ ಇಷ್ಟ, ನನಗಂತೂ ಚೇಪೆಕಾಯಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಿಸ್ ಮಾಡಿದೆ, ಅವಳು ತೊಗೊಂಬಂದು ಕೊಟ್ಟಳು. ಸೊ ಇನ್ನು ದೇವಸ್ಥಾನ ಹತ್ರ ರೀಚ್ ಆದ್ವಿ. ಯಾವಾಗಲೂ ಬ್ಯಾಕ್ ಸೈಡಿಂದ ಹೋಗಿ ಬೆಟ್ಟ ಹತ್ತುತ್ತಾ ಇದ್ವಿ. ಈಗ ಬ್ಯಾಕ್ ಸೈಡಲ್ಲಿ ಏನೋ ರೋಡ್ ಮಾಡ್ತಾ ಇದ್ದಾರೆ, ಹಾಗಾಗಿನೇ ಫ್ರಂಟಿಂದನೇ ಸೊ ಬೆಟ್ಟ ಹತ್ತಬೇಕು. ತುಂಬಾ ಕಷ್ಟ ಬೆಟ್ಟ ಹತ್ತೋದು. ಬಿಕಾಸ್ ಸ್ಟೆಪ್ಸ್ ಹತ್ತೋದಂದರೆ ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ. ಇಳಿಬೇಕಾದ್ರೆ ಹೇಗೋ ಇಳಿಬೋದು, ಹತ್ತೋದಿದೆಯಲ್ಲ ಒಂಥರ ಟ್ರೆಕ್ಕಿಂಗ್ ಮಾಡೋ ರೀತಿ ಆಗೋಗ್ಬಿಡ್ತು ನಮಗಂತೂ. ಕಾಲೆಲ್ಲ ನೋವು ಬಂದ್ಬಿಡ್ತು. ಸೊ ನೋಡಿ ಎಷ್ಟಿಂದ ಎಷ್ಟು ತನಕ ಹತ್ತಬೇಕಂತ ತೋರಿಸ್ತೀನಿ ನಿಮಗೂ ಕೂಡ. ಏನು ನೋಡಿ ಅಲ್ಲಿ ಹೋಗ್ಬೇಕು, ಈಗ ನಾವು ಅಲ್ಲಿ ಕಾಣ್ತಿದೆಯಲ್ವ, ಸೊ ಅಲ್ಲಿ ಹೋಗ್ಬೇಕು. ಹಾಂ ಅಯ್ಯಪ್ಪ, ಆ ಕಡೆಯಿಂದ ಬರ್ತಾ ಇದ್ದು ಕ್ಲೋಸ್ ಆಗಿದೆ ಅಲ್ವಾ. ಸೊ ಈಗ ಬಂದ್ವಿ ಬೆಟ್ಟದ ಮೇಲೆ. ಸೊ ಯಪ್ಪ, ನನಗೊತ್ತು ಸಾಕಾಗೋಯ್ತು. ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಟಯರ್ಡ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅವರೆಲ್ಲ ಮುಂದೆ ಹೋಗ್ಬಿಟ್ರು, ಬಟ್ ನನ್ನ ಕೈಯಲ್ಲಂತೂ ನಡೆದ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಸಾಕೇ ಆಗೋಯ್ತು ನನಗೆ. ನಿಧಾನಕ್ಕೆ ಹೋದೆ. ಇನ್ನು ಫೈನಲಿ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಸೊ ಇಲ್ಲಿ ಕಲ್ಯಾಣಿಯಲ್ಲಿ ಕಾಲೆಲ್ಲ ನೀಟಾಗಿ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಪೂಜೆ ಮಾಡಿಸ್ಬೇಕು ಅನ್ನೋ ಪದ್ಧತಿ ಇದೆ ಇಲ್ಲಿ. ಸೊ ಯಾರೆಲ್ಲ ಅಕ್ಕಯ್ಯಮ್ಮನ ಬೆಟ್ಟ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ಅಲ್ಲೆಲ್ಲ ಕಲ್ಯಾಣಿ ಹತ್ರ ನೀರೆಲ್ಲ ಹಾಕ್ಕೊಂಡು ಬಂದು ಪೂಜೆ ಸಾಮಾನು ತೊಗೊಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಅಕ್ಕಯ್ಯಮ್ಮನಿಗೆ ಪಚ್ಚೆ ಇಡಬೇಕು, ಹಾಗಾಗಿ ಪಚ್ಚೆ ಸಾಮಾನು ತೊಗೊತಾ ಇದ್ದೀವಿ. ಅದಾದಮೇಲೆ ಒಳಗಡೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೋಡಿ, ಇದು ಪಚ್ಚೆ ಸಾಮಾನು. ಬಸ್ ಸೋನು ಹಿಡ್ಕೊ, ಇದು ನೋಡಿ ನೋಡಿ ನಡಿಮ್ಮ ಅಲ್ಲಕ್ಕ ಮುಂದಕ್ಕ. ಮೂರು ದೇವರಿತ್ತು, ಮೂರು ದೇವರಿಗೂ ಪೂಜೆ ಕೊಟ್ಟು. ಸೊ ಒಂದು ಬೇಜಾರು ಏನು ಅಂತ ಹೇಳಿದ್ರೆ ಕಡ್ಡಿ ಕರ್ಪೂರ ಎಲೆ ಅಡಿಕೆ ಎಲ್ಲನೂ ಅಲ್ಲೇ ಹಾಕ್ಬಿಡ್ಬೇಕು. ಬರೀ ತೆಂಗಿನಕಾಯಿ ಓಡ್ಕೊಂಡು ಸೊ ಹೂವು ತೊಗೊಂಡು ಹೋಗಬೇಕು. ಅದೊಂದು ಬೇಜಾರಾಯಿತು ನನಗೆ. ದೇವ್ರಿಗೆ ನಾವು ಎಷ್ಟು ಕಷ್ಟಪಟ್ಟು ಅಷ್ಟು ದೂರಿಂದ ಬರ್ತೀವಿ, ಎಲ್ಲ ಆಚೆ ಹಾಕ್ಬಿಟ್ಟು ಸುಮ್ಮನೆ ಹೂವು ಮಾತ್ರ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆವಾಗಿಂದ ನಡ್ಕೊಂಡು ಬಂದಿರೋಂಥ ಪದ್ಧತಿ. ಇನ್ನು ಅಲ್ಲಿ ಪಾಪು ಇತ್ತು ಅಂತ ಹೇಳ್ಬಿಟ್ಟು ಆದ್ಯ ಪಾಪುನ ಮಾತಾಡಿಸ್ಕೊಂಡಿದ್ಲು. ಸೊ ನಾವು ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ಬಟ್ ಇವಳು ಪಾಪುನ ಮಾತಾಡಿಸ್ತಾ ಇದ್ಲು. ಆ ಪಾಪು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿತ್ತು ಅವಳಿಗೆ ಅಂತ ಹೇಳಿದ್ರೆ. ಸೊ ಕ್ಯೂಟು ಸ್ಮೈಲ್ ಪಾಪುದು. ಅದಾದಮೇಲೆ ಸೊ ಅಲ್ಲಿ ಕೂತ್ಕೊಂಡು ಕಡಲೆಪುರಿ ಎಲ್ಲ ತಿಂತಾಯಿದ್ವಿ, ನಾನು ನನ್ನ ತಂಗಿ ನನ್ನ ಹಸ್ಬೆಂಡು ಎಲ್ಲರೂ. ಸೊ ಆದ್ಯಾಗೇನು ಬೇಡ ಅಂದ್ಲು. ಕಡಲೆ ಬೀಜ ಅಂದರೆ ತುಂಬ ಇಷ್ಟ ನನಗೆ, ಗ್ರೀನ್ ಕಲರು, ಹಾಗಾಗಿ ಕಡಲೆ ಬೀಜ ಕೂಡ ತೊಗೊಂಡೆ ಒಂದು 20 ರೂಪಾಯಿಗೆ. ಇನ್ನು ಆಟ ಸಾಮಾನು ಇತ್ತಲ್ವ, ಆದ್ಯ ನೋಡಿದ್ದೇ ಬೇಕು ಅವಳಿಗೆ. ಸೊ ಕಣ್ಣಿಗೆ ಬಿದ್ದುಬಿಡ್ತು ಆಟ ಸಾಮಾನು. ಹಾಗಾಗಿ ಇದು ತೊಗೋ ಅಂತ ಹೇಳ್ಬಿಟ್ಟು ಬಾಲ್ ಹಾಕಿದ್ರೆ ಅಟ್ಲೀಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಡೌನು ಬರುತ್ತೆ, ಚೆನ್ನಾಗಿದೆ ತೊಗೋ ಅಂತ ಹೇಳಿದ್ರೆ ಅವಳಿಗೆ ಅದು ಬೇಡವಂತೆ. ಬೇಡ ಅಂದ್ಬಿಟ್ಟು ಪಕ್ಕದ ಅಂಗಡಿಯಲ್ಲಿ ಸೊ ಈ ಬೀಚಲ್ಲೆಲ್ಲ ಆಡ್ತಾರಲ್ಲ ಮಣ್ಣೆಲ್ಲ ಎತ್ತೋದು, ಆ ಥರ ತೊಗೊಂಡು ಬಂದಳು. ಸೊ ಏನಕ್ಕೆ ಆಲ್ರೆಡಿ ಇದ್ದಾವೆ ಆ ಥರ ತುಂಬ ಆಟ ಸಾಮಾನು, ಅದೇ ಬೇಕು ಅಂತ ಹೇಳ್ಬಿಟ್ಟು ಅದೇ ತೊಗೊಂಡಿದ್ದಾಳೆ. ಇನ್ನು ನನ್ನ ತಂಗಿ ಬಂದಿದ್ಲಲ್ಲ, ನನ್ನ ತಮ್ಮನ ಪಾಪುಗೆ ಏನಾದರೂ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ರಿಮೋಟ್ ಕಾರ್ ನೋಡಿದ್ವಿ. ಬಟ್ ಅದು ರಿಮೋಟ್ ಕಾರು ಸರಿಯಾಗಿ ಓಡ್ತಾನೆ ಇರಲಿಲ್ಲ. 100 ರೂಪಾಯಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಹೇಳಿ ರಿಮೋಟ್ ಕಾರು, ಕ್ವಾಲಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಒಂದು ಗನ್ ಥರ ಏನಾದರೂ ತೊಗೋ ಅಂತ ಹೇಳ್ಬಿಟ್ಟು ಅದನ್ನು ಸಜೆಸ್ಟ್ ಮಾಡಿದ್ವಿ ನನ್ನ ತಂಗಿಗೆ. ಹಾಗಾಗಿ ಗನ್ ಥರದ್ದು ನೋಡಿದ್ಲು. ನೋಡಿ ರಿಮೋಟ್ ಕಾರ್ ಇದೆ ನೋಡಿದ್ದು. ಒಂದು ಎಂಕಲ್ ಓಪನ್ ಮಾಡಿದ ತಕ್ಷಣ ಅದು ಹಾಳಾಗಿತ್ತು ಆಲ್ರೆಡಿ. ಸೊ ಇನ್ನೊಂದು ನೋಡಿಸಿದ್ರು ನಮಗೆ ಶೆಲ್ಲೆಲ್ಲ ಹಾಕಿ, ಪಾಪ ಅದು ವರ್ಕೇ ಆಗಿಲ್ಲ. ಸೊ ಅಲ್ಲೇ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮಕ್ಳ ಹತ್ರ ತೊಗೊಬಂದು ಕೊಟ್ಟರೆ ಅವ್ರು ಸರಿಯಾಗಿ ಇಟ್ಕೊಳ್ತಾರೆ. ಹಾಗಾಗಿ ಗನ್ ಥರದ್ದು ಏನೋ ತೊಗೊಂಡು ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಅದೇ ಇದೆ ತೊಗೊಂಡಿರೋದು ಆಟ ಸಾಮಾನು. ಎಷ್ಟೊಂದಿದೆ ಗೊತ್ತಾ ಈ ಥರದ ಆಟ ಸಾಮಾನು. ಮತ್ತೆ ಅದೇ ತೊಗೊಂಡಿದ್ದಾಳೆ. ಸೊ ಬೇರೆ ಏನಾದರೂ ತೊಗೋ ಅಂತ ಹೇಳಿದ್ರೆ ಅವಳು ಕೇಳೋದೇ ಇಲ್ಲ. ಆಟ ಅಂದರೆ ಆಟ ಅವಳು. ಆಗ ಇದು ಮನೆ ಥರ ಇದೆಯಲ್ಲ ಅದಿಲ್ವಾ, ಕೊಡ, ಅದು ಬೇಡವಂತ ಅವಳಿಗೆ ಎತ್ಕೊಡಕ. ಒಂದೇ ಒಂದಾ ಇರೋದು? ಕಾಯನ್ ಹಾಕೋದಲ್ಲ ಚಿನ್ನೋದು, ಕಾಯನ್ನಿಲ್ಲ ಅದು. ಎಲ್ಲಿ ತೋರಿಸಿ ಮಗನೇ, ಬೇಡ ಬಿಡು ಮಗನೇ.
ಮತ್ತೆ ಇದೇ ಇಟ್ಕೊಂಡು ಮತ್ತೆ ಆವಾಗೇ ಹೇಳ್ತೀನಲ್ಲ ಬಲೂನ್ ಹಾಕೋದು ಅದಿಲ್ವಾ ಇದಾಕೋದು ಬಾಲ್ ಹಾಕೋದು ಅವೇ ನೋಡು ಇದು ಕಾಯಿನ ಹಾಕೋದು ಅಗಳ ತಗೊಳ ಚೆನ್ನಾಗಿತ್ತು ಸೋನು ಬಾಮ್ಮ ತಾಯಿ. ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಟ್ಟದಿಂದ ಇಳಿತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಬಿಸಿಲು. ಸೊ ಹತ್ತಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ, ಇಳಿಬೇಕಾದ್ರೆ ಏನು ಕಷ್ಟ ಅಂತ ಅನಿಸಲ್ದಿಲ್ಲ. ಸೊ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಇನ್ನು ದೇವಸ್ಥಾನದಿಂದ ಬರಬೇಕಾದ್ರೇ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ಹೊಡ್ಸ್ಕೊತಾ ಇದ್ರು ನನ್ನ ಹಸ್ಬೆಂಡು ಮತ್ತು ಆದ್ಯ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆಟೋದಲ್ಲಿ, ಬಿಕಾಸ್ ಸಂಡೇ ಬೇರೆ ಅಲ್ವಾ, ಹಾಗಾಗಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಕೂಡ ತೊಗೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತಕ್ಕೆ ನಾವೇನು ಆರ್ಡ್ರ್ ಮಾಡಿದ್ವಲ್ಲ ಅದು ಐಟಮ್ ಕೂಡ ಬಂತು. ಸೊ ವಾಷಿಂಗ್ ಮಿಷಿನ್ ಕೂಡ ಡೆಲಿವರಿ ಆಗ್ತಾಯಿದೆ. ನಾವು ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ತುಂಬಾ ಬೆನಿಫಿಟ್ ಆಯಿತು. ಬಿಕಾಸ್ ಮೇಲೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಿತ್ತು. ಕೆಳಗಡೆ ಇದ್ರೂ ಸೊ ಅವರು ಏನು ಡೆಲಿವರಿ ಮಾಡಿಬಿಟ್ಟು ಹೋಗಲ್ಲ, ಏನಾದರೂ ಕೊಡಿ ಸರ್ ಖರ್ಚಿಗೆ ಅಂತ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಮಗೂ ಐಟಮ್ ಬಂದಿರೋ ಖುಷಿಗೆ ಕೊಡಬೇಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ 200 ರೂಪೀಸ್ ಕೊಟ್ವಿ. ಫೈನಲಿ ವಾಷಿಂಗ್ ಮಿಷಿನು ಮತ್ತು TV ಡೆಲಿವರಿ ಆಯಿತು ಮನೆಗೆ. ಸೊ ನೋಡಬೇಕಿನ್ನು ಇನ್ಸ್ಟಾಲೇಷನ್ ಅವರು ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅವರು ಬಂದು ಇನ್ಸ್ಟಾಲ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.